ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳಾ ಮೀಸಲಾತಿಗೆ ಮುಂದಾಗಿದ್ದರು. ಇದಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದರಿಂದ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದು, ಇದು ಮಹಿಳೆಯರಿಗೆ ಮಾಡಿದ ಅಪಮಾನವಾಗಿದೆ ಎಂದು ಬಿಜೆಪಿ ಮುಖಂಡರಾದ ಜಯಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ರಾಜಕೀಯ ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡಿದ್ದರೆ ಅದನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಿತ್ತು. ಇದು ಬಿಜೆಪಿ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಪ್ರಯತ್ನವಲ್ಲ, ಇದರ ಹಿಂದೆ ಎಲ್ಲಾ ಪಕ್ಷಗಳ ಪ್ರಯತ್ನ ಇದೆ ಎಂದು ಬಿಂಬಿಸಬಹುದಿತ್ತು. ಆದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದಾರೆಂದು ಕಿಡಿಕಾರಿದರು. ಮಹಿಳಾ ಮೀಸಲಾತಿ ಪರ ಇದ್ದೇವೆ ಎನ್ನುತ್ತಿದ್ದ ವಿಪಕ್ಷಗಳು ಸಂಸತ್ತಿನಲ್ಲಿ ತಮ್ಮ ಅಸಲಿ ಚಿಂತನೆ ಏನೆಂಬುದನ್ನು ತೋರಿಸಿಕೊಟ್ಟಿವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಭಾಗ್ಯ ಪಿಸಾಳೆ, ಕುಮಾರಿ, ಚೇತನ್ ಶಿವಕುಮಾರ್ ಇದ್ದರು. ಇಡೀ ದೇಶ ಕೆಲವು ದಿನಗಳಿಂದ ದೇಶದ ಮಹಿಳಾ ಮತದಾರರು, ಮಹಿಳೆಯರು ಅತ್ಯಂತ ಸಂಭ್ರಮದಿಂದ ಒಂದು ಉತ್ತಮ ಬೆಳವಣಿಗೆಯ ನಿರೀಕ್ಷೆಯಲ್ಲಿ ಇದ್ದಂಥ ಸಂದರ್ಭವನ್ನು ಕಾಂಗ್ರೆಸ್ ಅವರ ಕನಸನ್ನು ನುಚ್ಚು ನೂರು ಮಾಡಿದೆ. ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ರಾಜಕೀಯ ಭಾಗವಹಿಸುವಿಕೆಯನ್ನು ಪ್ರಮೋಟ್ ಮಾಡಲಿಕ್ಕೆ 33% ರಿಸರ್ವೇಷನ್ ಬಿಲ್ಲನ್ನು ನಾರಿ ಶಕ್ತಿ ವಂದನ ಹೆಸರಿನ ಅಡಿಯಲ್ಲಿ ತಂದು ನಾರಿ ಶಕ್ತಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿ ಅದನ್ನು ಪ್ರಪೋಸ್ ಮಾಡಿದರು. ನಿನ್ನೆ ಅದನ್ನು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಇಂಡಿ ಕೂಟ ತಿರಸ್ಕರಿಸಿ ಅದನ್ನು ಸೋಲು ಅನುಭವಿಸಲಿಕ್ಕೆ ಕಾರಣರಾಗಿದ್ದಾರೆ. ಈ ಸೋಲಿನ ಮತದಾನದಿಂದ ಅವರ ಅಸಲಿ ಮುಖವಾಡ ಇಡೀ ದೇಶದ ಎದುರಿಗೆ ಬಯಲಾಗಿದೆ. ಏನು ಸಾಂವಿಧಾನಿಕ ಹಕ್ಕು ನಮ್ಮ ಮಹಿಳೆಯರಿಗೆ ಸಿಗಬೇಕಾಗಿತ್ತು, ಅದನ್ನು ಎತ್ತಿ ಹಿಡಿಯಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಸೋಲನ್ನು ಸಂಭ್ರಮಿಸುವಂತಹ ಮಾನಸಿಕತೆಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಸಿಗೆ ನನ್ನದೊಂದು ಧಿಕ್ಕಾರ. ಈ ಕಾಂಗ್ರೆಸ್ಸಿನ ಕೀಳು ಮನಸ್ಥಿತಿಯನ್ನು ಅಂಬೇಡ್ಕರ್ ಕೂಡ ವಿರೋಧಿಸಿದರು. ಅವರ ಒಂದು ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಸಮಾನ ಹಕ್ಕು, ಆಸ್ತಿಯಲ್ಲಿ ಪಾಲು ನೀಡಬೇಕು ಅಂತ ಅವರು ಅವತ್ತು ಕೂಡ ಹೋರಾಟ ಮಾಡಿದರು. ಅದಕ್ಕೂ ಕೂಡ ಕಾಂಗ್ರೆಸ್ ಅವತ್ತು ಕಲ್ಲು ಹಾಕಿತ್ತು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರ ಏನು ಈ ಬಿಲ್ಲನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಹೊರಟಿತ್ತು, ಅದಕ್ಕೂ ಕೂಡ ಕಲ್ಲನ್ನು ಹಾಕಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ನಿಜವಾಗ್ಲೂ ಕಾಂಗ್ರೆಸ್ನವರು ಹೆದರ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ನಾವುಗಳು ಕೇಳಬೇಕಾಗಿದೆ. ಯಾಕೆ ಈ ದ್ವಂದ್ವ ನೀತಿ? ಮಹಿಳೆಯರು ಕೇವಲ ಮತದಾರರಾಗೇ ಇರಬೇಕಾ, ಅಥವಾ ಏನು ನೀತಿ ನಿರೂಪಣೆಯಲ್ಲಿ ಅವರ ಭಾಗವಹಿಸುವಿಕೆ ಕೂಡ ಅಷ್ಟೇ ಅಗತ್ಯ ಇದೆ ಅಂತ ಕಾಂಗ್ರೆಸ್ಸಿನ ಇತರ ಮಿತ್ರ ಪಕ್ಷಗಳಿಗೆ ಯಾಕೆ ಅನಿಸೋದಿಲ್ಲ? ಅವ್ರನ್ನ ಕೇವಲ ಗ್ಯಾರಂಟಿಗಳ ಮುಖಾಂತರ ನಾವು ನಿಮಗೆ ಮತದಾರರಾಗಿ ಮಾಡೋದು ಇಟ್ಕೋತೀವಿ, ನಿಮಗೆ ಸವಲತ್ತುಗಳನ್ನು ಮಾತ್ರ ಕೊಡ್ತೀವಿ, ಆದರೆ ರಾಜಕೀಯದಲ್ಲಿ ನೀವು ನೀತಿ ನಿರೂಪಣೆಗಳನ್ನು ರೂಪಿಸುವಲ್ಲಿ ರಾಜಕೀಯ ಪ್ರತಿನಿಧಿತ್ವವನ್ನು ಅಲ್ಲಗಳಿತೀವಿ ಎನ್ನುವಂಥ ಧೋರಣೆ ಇದು ನಿಜವಾಗಲೂ ಖಂಡನೀಯ. ಇದು ಈ ಬಿಲ್ ಏನು ಸೋತಿದೆ ಅದು ಕೇವಲ BJPಯ ಸೋಲು ಅಂತ ಸಂಭ್ರಮಿಸೋದು ನಿಜಕ್ಕೂ ತಪ್ಪು. ಅದು ಇಡೀ ಭಾರತದ ಮಹಿಳಾ ಶಕ್ತಿಗೆ ನೀವು ಮಾಡಿರ್ತಕ್ಕಂಥ ಅಪಮಾನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಹಿಳೆಯರನ್ನು ಗೌರವಿಸದೇ ಇರುವಂತಹ ಇಂಥ ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಮಹಿಳೆಯರು ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ನೆಲಕಚ್ಚಿಸಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವಿಪಕ್ಷಗಳು ಈ ಒಂದು ಮಸೂದೆಯನ್ನು ವಿರೋಧ ಮಾಡಿರೋದು ನಿಜಕ್ಕೂ ಪ್ರಜಾಪ್ರಭುತ್ವದ ಹಿನ್ನಡೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾಂಗ್ರೆಸ್ನವರು ಕೇವಲ ಈ ವಿರೋಧಕ್ಕಾಗಿ ವಿರೋಧ ಮಾಡಿ ನಾವು 370ನೇ ವಿಧಿಯನ್ನು ರದ್ದು ಮಾಡಿದಾಗಲೂ ಕೂಡ ದೇಶದ ವ್ಯವಸ್ಥೆ ಹಾಳಾಗತ್ತೆ ಅಂತ ಹೆದರಿಸಿದರು. ಅದನ್ನು ಕೂಡ ಮೆಟ್ಟಿ ಇವತ್ತು ಕಾಶ್ಮೀರ ಸುಭದ್ರವಾಗಿರೋದನ್ನು ನಾವು ಗಮನಿಸಿದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದಾಗ ಕೂಡ ಅದನ್ನು ವಿರೋಧ ಮಾಡಿದರು. ಹಾಗೆಯೇ CAA ಅನುಷ್ಠಾನ ಮಾಡೋದಕ್ಕೂ ವಿರೋಧ ಮಾಡಿದ್ರು. ತ್ರಿವಳಿ ತಲಾಖ್
ಅದನ್ನು ಕೂಡ ವಿರೋಧ ಮಾಡಿದರು. GST ಜಾರಿಗೂ ಕೂಡ ವಿರೋಧ ಮಾಡಿದರು. ಆಯುಷ್ಮಾನ್ ಭಾರತಕ್ಕೂ ಕೂಡ ಅನುಷ್ಠಾನ ಮಾಡೋದ್ರಲ್ಲಿ ವಿರೋಧ ಮಾಡಿದರು. ಹೊಸ ಸಂಸತ್ ಭವನ ನಿರ್ಮಾಣ ಮಾಡುವಾಗಲೂ ಅವರು ವಿರೋಧ ಮಾಡಿದರು. ನಕ್ಸಲ್ವಾದ ಅಂತ್ಯ ಹಾಕಿದ್ದಕ್ಕೂ ವಿರೋಧ ಮಾಡಿದರು. ದೇಶದ ರಕ್ಷಣೆಗಾಗಿ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು, ಆಪರೇಷನ್ ಸಿಂಧೂರ ಅಂತ ಕಾರ್ಯಕ್ರಮಗಳನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಸೇನೆ ಭಾರತದ ರಕ್ಷಣೆಗೆ ಮುಂದಾದ ಕೂಡ ಅಂಥವನ್ನ ವಿರೋಧ ಮಾಡಿದರು.